ಪಾವಗಡ ಶ್ರೀರಾಮ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಚಿತ್ರ ಬಿಡಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಹಿರಿಯರಾದಂಥ ಇನ್ಸ್ಪೈರ್ ರಾಮತ್ಲು ಕುಮಾರಿ ರಾಮತ್ಲು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ನಮ್ಮ ಹಿರಿಯರಾದಂಥ ಜಯಂತಿಯಿಂದ ಕಲಾವಿದರಾದಂಥ ನಮ್ಮ ಶ್ರೀನಿವಾಸ ಸಾಹೇಬರಿದ್ದಾರೆ, ಶ್ರೀನಿವಾಸ ಸಾಹೇಬರಿದ್ದಾರೆ, ಎಲ್ಲ ನಮ್ಮ ಶ್ರೀರಾಮ ಎಲ್ಲ ಬೇಕಾದವರು ಮತ್ತು ಮೂಲವಾಗಿ ಪುನೀತಿ ನರಸಣ್ಣವ್ರನ್ನ ಮೋದಿ ಅವರ ಒಂದು ದೇಶ ಸೇವೆಯನ್ನು ಮೆಚ್ಚಿರುವಂಥ ಎಲ್ಲರೂ ಕೂಡ ಬಂದು ಕೂಡ ನೂತನವಾಗಿ ನಮ್ಮ ಶ್ರೀರಾಮ್ ಅವರು, ಯಾಕಂದರೆ ಪುನೀತಿ ನರಸಣ್ಣವ್ರ ಮಗ ಅಂತ ಅಲ್ಲ, ಯಾಕಂದರೆ ಇವತ್ತು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಏನು ಸಿಕ್ತು, ಖಂಡಿತವಾಗಿಯೂ ನರೇಂದ್ರ ಮೋದಿಯವರು ದೇಶದಲ್ಲಿ ಸಾಮಾನ್ಯನವರು ಕೂಡ ಪದ್ಮಶ್ರೀ ಪ್ರಶಸ್ತಿಗಳನ್ನ ಸಿಗ್ಬೋದು ಅನ್ನೋದಕ್ಕೆ ಹಲವಾರು ಈ ರೀತಿ ಯಾರು ಕೂಡ ಎಲೆಮರೆ ಕಾಯಂತೆ ಯಾವ ರೀತಿ ಸೇವೆ ಮಾಡಿದ್ದಾರೆ. ವಿಶೇಷವಾಗಿ ಪುನೀತಿ ನರಸಣ್ಣವರು ಅವರ ಆತ್ಮವನ್ನು ಕಥೆಯನ್ನು ಕೇಳಿದರೆ ಖಂಡಿತವಾಗಿ ಎಲ್ಲ ಸ್ಪೋರ್ಟು ಎಲ್ಲ ಟ್ರಿಬಲ್ ಡಿಗ್ರಿಯವರು ಕೂಡ ಆ ರೀತಿ ಒಂದು ಸಮಾಜ ಸೇವೆ ಕೊಡೋದು ಎಲ್ಲ ಒಂದು ಕಡೆ ಕಷ್ಟ. ಹಾಗೆ ಸಾಮಾನ್ಯ ಜ್ಞಾನ ಇಟ್ಕೊಂಡು ಪುನೀತಿ ನರಸಣ್ಣವರು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಪುಣ್ಯಾತ್ಮಣೆಯನ್ನು ಎಲ್ಲರೂ ಕೂಡ ಸಮಾಜದ ಬಂದು ಆಚರಿಸ್ತಾ ಇದ್ದೀವಿ. ಅವರ ಒಂದು ಆದರ್ಶಗಳನ್ನು ಮಾತಿನ ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಕೂಡ ತೋರಿಸ್ಕೊಂಡಾಗ ಪದ್ಮಶ್ರೀ ಪುನೀತಿ ನರಸಣ್ಣವ್ರಿಗೆ ಆತ್ಮಹತ್ಯೆ ಶಾಂತಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಅವರ ಪುಣ್ಯಾತ್ಮಣೆಯನ್ನು ಇವತ್ತು ಆಚರಿಸಿ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಪಾವಗಡ ಶ್ರೀರಾಮ್ ಅವರಿಗೆ ನಾನು ಧನ್ಯವಾದ. ಗೊತ್ತಿರುವಂತೆ 15ರಿಂದ 20 ಸಾವಿರ ಹೆರಿಗೆ ಮಾಡಿ ವೈದ್ಯರ ಲೋಕಕ್ಕೆ ಸವಾಲಾಗಿದ್ದರು ಅವರು. ಈ ಆ ಒಂದು ಕಾರ್ಯದಿಂದ, ಮಹಾನ್ ಕಾರ್ಯದಿಂದ ಇಡೀ ನಮ್ಮ ಪ್ರಪಂಚ ಇವತ್ತು ಕರ್ನಾಟಕದ ಹತ್ರ ಒಂದು ಸಾಧಕರ ಪಟ್ಟಿಯಲ್ಲಿ ಒಂದು ಸೂಲಗಿತ್ತಿ ನರಸಮ್ಮನವರನ್ನ ಗುರುತಿಸಿ ಅವರಿಗೆ ಪ್ರತಿ ವರ್ಷ ಇದೇ ರೀತಿ ನಮ್ಮ ಕಲಾ ಸ್ಪರ್ಧೆ ಇಟ್ಟು ಈ ಒಂದು ಗೌರವಿಸ್ತದಲ್ಲ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕರ್ನಾಟಕ ಇದು ರಾಷ್ಟ್ರಪತಿ ಕೊಡ್ತಾರೆ. Valeu.